ನಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಡಿಗ್ರಿ ಆಗಿದೆ. ನಾನು ಬ್ಯಾಂಗ್ಳೂರಲ್ಲಿ ಎಂಬೆಸಿ ಗ್ರೂಪ್ ಅನ್ನೋ ಕಂಪನಿಯಲ್ಲಿ ಅಸಿಸ್ಟೆಂಟ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ಸುಮಾರು 30 ವರ್ಷಗಳಿಂದ ನಾನು ಖಾಸಗಿ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಇವಾಗ ಇತ್ತೀಚಿನ ದಿನಗಳಲ್ಲಿ ನಾನು ಅವತ್ತು 30 ವರ್ಷದಿಂದನೂ ಶನಿವಾರ ಭಾನುವಾರ, ಶುಕ್ರವಾರ ಮಧ್ಯಾಹ್ನ ಮೇಲೆ ಬರ್ತೀನಿ. ಒಂದೊಂದು ದಿವಸ ರಜೆಗಳೇನಾಗುತ್ತೆ, ಇಲ್ಲ ಅಂದರೆ ಶನಿವಾರ ನಂದು ಬೆಳಿಗ್ಗೆ 5 ಗಂಟೆಗೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ. ನಾನು ಇಲ್ಲಿಗೆ ಬೆಳಿಗ್ಗಿನ ಕೆಲಸದವ್ರು ಹೋಗೋಕ್ಕಿಂತ ಮೊದಲೇ ಇಲ್ಲಿ ಬಂದು ಕೆಲಸದವ್ರ ಜೊತೆ ಮತ್ತು ಪಬ್ಲಿಕ್ ಜೊತೆ ಸ್ಪಂದಿಸ್ತೀನಿ. ಶನಿವಾರ ಅಂತ ಹೇಳಿದ್ರೆ ಪಬ್ಲಿಕ್ಸ್ ಬರ್ತಾರೆ ನೋಡಲಿಕ್ಕೆ, ಏನೋ ಹೆಲ್ತ್ ಸರಿ ಇಲ್ಲದಿದ್ದವರು, ಜಾಬ್ ಬೇಕು ಅಂತ ಆದವರು, ಆಮೇಲೆ ಫೀಸ್ ಕಟ್ಟೋಕ್ಕೆ ಅಂತ. ಒಂದು ದಿವಸದಲ್ಲಿ ಒಂದು 100 ಶನಿವಾರ ಅಂದರೆ ಒಂದು 100 ಜನ, 50ರಿಂದ 100 ಜನ ನಾನು ನೋಡ್ತೀನಿ. ಇದುವರೆಗೆ ಒಂದು 2,500ದಿಂದ 3,000 ಜನ ಸಣ್ಣ ಉದ್ಯೋಗಿಗಳು ನಾನು ಇಲ್ಲಿಂದ ಸೇರಿಸಿದ್ದೀನಿ. ಆಮೇಲೆ ಒಂದು 30ರಿಂದ 40 ವರ್ಷಕ್ಕೆ ಜನರಿಗೆ ಫೀಸ್ ಕಟ್ತೀನಿ. ಮತ್ತು ನಿಮ್ಗೆ ಗೊತ್ತಿರೋ ಹಾಗೆ ಕೆರೆಗಳು, ಸ್ಕೂಲನ್ನು ನಡೆಸ್ತಾ ಇದ್ದೀನಿ. ನೋ ಪ್ರಾಫಿಟ್ ಯಾಕಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಕಲಿಕೆ ಆಗಲಿ ಅಂತ ಇಂಗ್ಲೀಷ್ ಸ್ಪೀಕಿಂಗ್ ತುಂಬ ಆದ ಎಲ್ಲ ಚಟುವಟಿಕೆಗಳನ್ನು ನನ್ನನ್ನು ತೋರಿಸ್ಕೊಂಡು. ನಾನು ಬೇಸಿಕಲಿ ಫಾರ್ಮರ್ ಫ್ಯಾಮಿಲಿ. ನಾವು ಚಿಕ್ಕಂದ್ರಿಂದನೇ ನಾವು ತುಂಬ ಕಡು ಬಡತನದಿಂದ ಬೆಳೆದಂಥವ್ರು. ಹಾಗಾಗಿ ಕೃಷಿ ಚಟುವಟಿಕೆಗಳಲ್ಲಿ ಚಿಕ್ಕಂದಿಂದನೇ ಪಾಲ್ಗೊಂಡಿದ್ದೀವಿ. ಇವಾಗ ಇತ್ತೀಚೆಗೆ ನಾನು ನನ್ನ ಡಿಗ್ರಿ ಆದಮೇಲೆ ನಾನು ಬ್ಯಾಂಗ್ಳೂರಿಗೆ ಖಾಸಗಿ ಕಂಪನಿಯಲ್ಲಿ ಕೆಲಸಕ್ಕೆ ಹೋಗಿದ್ದೆ. ಅಲ್ಲಿಂದ ಬಂದ ತಕ್ಷಣ ನನಗೆ ನನ್ನದೇ ಆದ ತೋಟಗಳು, ಕೃಷಿ ಮಾಡಬೇಕು. ಎಲ್ರಿಗೂ ನಮ್ಮ ಮನೆಯಲ್ಲಿ ಬ್ರದರ್ಸಿಗೆಲ್ಲ ಪಾರ್ಟಿಷನ್ ಆಯಿತು. ಹಾಗಾಗಿ ನನಗೂ ಆನ್ಸೆಸ್ಟರ್ ಪ್ರಾಪರ್ಟಿ ಸಿಕ್ತು. ನಾನು ಸ್ವಂತ ಸುಮಾರು ಒಂದು 25-30 ವರ್ಷದಿಂದ ನಾನು ಎವ್ರಿ ಶನಿವಾರ ಭಾನುವಾರ ಇಲ್ಲಿಗೆ ಬಂದು ನಾನು ಕೃಷಿ ಚಟುವಟಿಕೆಗಳಲ್ಲಿ ತೊಡ್ಕೊಂಡಿದ್ದೀನಿ. ಕೃಷಿ ಅನ್ನೋದು ನನಗೆ ಒಂದು ಹಾಬಿ ಆಗಿದೆ. ಸೊ ಹಾಗಾಗಿ ನಾನೇ ಬರೇ ಬೇರೆಯವರು ಬಂದು ತೋಟ ನೋಡ್ಕೊ ಹೋಗ್ತಾರಲ್ಲ ಆ ಥರ ಅಲ್ಲ, ನಾನೇ ತೋಟದೊಳಗೆ ಇಳಿದು ದಿವಸದಲ್ಲಿ ಅರ್ಧ ದಿವಸ ಆದರೂ ಒಂದು 3-4 ಗಂಟೆ ಆದರೂ ಕೆಲಸ ಮಾಡಿ ವರ್ಕರ್ಸ್ ಜೊತೆ ನನಗೆಲ್ಲ ಕೆಲಸ ಗೊತ್ತು. ಇವನ್ನ ನಾಟಿ ಮಾಡೋದು ಗೊತ್ತು, ಕಾಫಿ ಗಿಡ ಹಾಕೋದು ಗೊತ್ತು, ಕಾಫಿ ಹಣ್ಣು ಕುಯ್ಯೋದು ಗೊತ್ತು, ಎಲ್ಲ ಗೊತ್ತಿದೆ. ಹಾಗಾಗಿ ನಾನು ಕೃಷಿ ಕ್ಷೇತ್ರದಲ್ಲಿ ನನಗೆ ಇಂಟ್ರೆಸ್ಟ್ ಇರೋದರಿಂದ ನಾನು ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಇನ್ನು ಮುಂದೆನೂ ನಾನು ಕೃಷಿ ಮಾಡ್ತೀನಿ. ಇಲ್ಲಿ ನಾನು ಫಸ್ಟ್ ಬಂದಾಗ ಇಲ್ಲಿ 6 ಎಕರೆ ನಾನು ಜಾಗ ತಗೊಂಡೆ. ಇವಾಗ 40 ಎಕರೆ ಆಗಿದೆ. ಹಾಗಾಗಿ ಕಾಫಿ ತೋಟನೂ ಭಾಳ ಚೆನ್ನಾಗಿದೆ. ಇಲ್ಲಿ ನೀವು ಸುತ್ತಮುತ್ತ ನೋಡಿದ್ರೆ ಎಲ್ಲೂ ಜೋಳ ಬೆಳೆಯೋಕ್ಕೆ ಕಷ್ಟ ಆಗ್ತಾಯಿದೆ. ಅಂಥದ್ರಲ್ಲಿ ನಾನು ಕಾಫಿ ಬೆಳೆದಿದ್ದೀನಿ ಅಂದರೆ ನನಗೆ ಭಾಳ ಸಂತೋಷ ಆಗುತ್ತೆ. ಸೊ ಜನ ಬಂದು ನೋಡ್ಕೊಂಡು ಹೋಗ್ತಾರೆ. ಪೆಪ್ಪರ್ ತೋಟನೂ ಜನ ಬಂದು ನೋಡ್ಕೊಂಡು ಹೋಗ್ತಾರೆ. ಈಗ ಸ್ವಲ್ಪ ಇಲ್ಲಿ ಹೀಟ್ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಡಿಸೀಸ್ ಬಂದು ಹೋಯಿತು. ಆಲ್ಮೋಸ್ಟು 4,000 ಈ ಪ್ಲಾಟಲ್ಲಿ 4,000 ಬಳ್ಳಿಗಳಿದೆ. 4,000 ವರ್ಷ ಒಂದು 12-13 ಟನ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅಲ್ಲಿ ಇನ್ನೂ 9 ಎಕರೆಯಲ್ಲಿ ಇನ್ನೂ ಪೆಪ್ಪರ್ ಹಾಕಿದ್ದೀನಿ. ಅದು ತಿನ್ ಕ್ರಾಪ್ ಇದೆ. ಅದು ಇದು ಸೇರಿ ಒಂದು 13-14 ಟನ್ ಬರುತ್ತೆ ಅಂತ ಯೋಚನೆ ಮಾಡಿದ್ದೆ. ಅಷ್ಟು ಬರುವ ಸೂಚನೆ ಇಲ್ಲ ಈಗ. ಯಾಕೆ ಅಂತ ಹೇಳಿದ್ರೆ ಚೈನ್ ಎಲ್ಲ ನೋಡಿ ಸ್ವಲ್ಪ ತಿನ್ನಾಗಿದೆ. ನಾನು ಇನ್ನೂ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಏನು ಚೈನ್ ಆಗಿದೆ ಅದೆಲ್ಲ ಚೆನ್ನಾಗಿ ಕಾಳು ಕಟ್ಟಿದೆ, ಮಣಿ ಕಟ್ಟಿದೆ. ಸೊ ಕಾಫಿ ಪೆಪ್ಪರೊಂದಿಗೆ ಈ ಪ್ಲಾಟಲ್ಲಿ ನಿಂಬೆ ಕಿತ್ತಲೆ ಹಾಕಿದ್ದೀನಿ. ಇದು ಬಿಟ್ಟರೆ ಇನ್ನು ಬೇರೆ ಪ್ಲಾಟಲ್ಲೆಲ್ಲ ಶ್ರೀಗಂಧ ಹಾಕಿದ್ದೀನಿ. 2,000 ಪ್ಲಾಂಟ್ ಇದೆ. 4,000 ಮಾಗನಿ ಹಾಕಿದ್ದೀನಿ. ಆಮೇಲೆ ಅವಕಾಡೋ ಒಂದು 100 ಗಿಡ ಇದೆ. ಅದು ಹೇರಳವಾಗಿ ಫಸಲು ಬಿಡ್ತಾ ಇದೆ. ಅದ್ರ ಜೊತೆಗೆ ಶುಂಠಿ ಹಾಕ್ತೀನಿ. ಪ್ರತಿ ವರ್ಷ 4 ಎಕರೆಯಿಂದ 5 ಎಕರೆಗೆ ಶುಂಠಿ ಹಾಕ್ತೀನಿ. ಶುಂಠಿ ಜೊತೆಗೆ ಶುಂಠಿ ತೆಗೆದ ತಕ್ಷಣ ನಾನು ಅದಕ್ಕೆ ಅಡಿಕೆ ಹಾಕಿದ್ದೀನಿ. ಅಡಿಕೆ ಜೊತೆಗೆ ಬಾಳೆ ಹಾಕಿದ್ದೀನಿ. ಬಾಳೆ ಜೊತೆಗೆ ಡಾರ್ಕ್ ಮತ್ತು ಚಂದ್ರಗಿರಿ ಕಾಫಿ ಹಾಕಿದ್ದೀನಿ. ಜೋಳ ಇದೆ. ಮತ್ತು ಇದು ಬಾಳೆ ಜೊತೆಗೆ ಇಂಟರ್ ಕ್ರಾಪ್ಸ್ ಎಲ್ಲ ಅಡಿಕೆ ಇದೆಲ್ಲ ಹಾಕಿದ್ದೀನಿ. ಟೋಟಲ್ 40 ಎಕರೆ ಇದೆ. 40 ಎಕರೆಯಲ್ಲಿ ಎಲ್ಲ ಏನು ನಾನು ಹೇಳಿದೆ ಅದೆಲ್ಲ ಹಾಕಿದ್ದೀನಿ. ನೀರಾವರಿ ವ್ಯವಸ್ಥೆ ಹೆಂಗೆ ಮಾಡಿದ್ದೀರಿ? ನಾನು 10 ಬೋರ್ವೆಲ್ ತೆಗ್ಸಿದ್ದೀನಿ. 10ರಲ್ಲೂ ಒಳ್ಳೆ ಈಲ್ಡ್ ಇದೆ. ಅಂಡರ್ಗ್ರೌಂಡ್ ವಾಟ್ರ್ ತುಂಬ ಚೆನ್ನಾಗಿರೋದ್ರಿಂದ 280 ಅಡಿ 300 ಅಡಿಗೆಲ್ಲ ನನಗೆ ಒಳ್ಳೆ 2.5 ಇಂಚಸ್ 3 ಇಂಚಸ್ ನೀರು ಸಿಕ್ಕಿದೆ. ಅದಕ್ಕೆ ಸಮನಾಗಿ ಸೋಲಾರ್ ಹಾಕಿದ್ದೀನಿ. 28 HP ಸೋಲಾರ್ ಹಾಕಿದ್ದೀನಿ. ಆಟೋಮೆಟಿಕ್ ನಾವು ಸೋಲಾರ್ಸ್ ಬಿಸಿಲು ಬಂದ ತಕ್ಷಣ ಆಟೋಮೆಟಿಕ್ಕಾಗಿ ಪೈಪ್ಲೈನ್ ಮಾಡಿದ್ದೀವಿ. ಯಾವ ಪ್ಲಾಟಿಗೆ ಬೇಕೋ ಆ ಪ್ಲಾಟಿಗೆ ನಾವು ಯಾವ ಬೋರ್ವೆಲ್ ಬೇಕೋ ಎಲ್ಲಿಗೆ ಬೇಕೋ ಅಲ್ಲಿಗೆ ನಾವು ಹಾಕೋತೀವಿ, ಸ್ವಿಚ್ ಹಾಕೋತೀವಿ. ಅಲ್ಲಿಗೆ ನಾವು ಹೇರಳವಾಗಿ ಇರಿಗೇಷನ್ ಮಾಡ್ತೀವಿ. ಕರೆಂಟು 2 ಜನರೇಟ್ರ್ಗಳಿದೆ, ಒಂದು ಕರೆಂಟ್ ಲೈನೂ ಇದೆ. ನಾನೇ ಡೆಡಿಕೇಟಾಗಿ ಹಾಕ್ಸಿದ್ದೀನಿ. ಬಟ್ ನಮಗೆ
ಪವರ್ ಪ್ರಾಬ್ಲಮ್ ಇಲ್ಲಿ ತುಂಬ. ಅವ್ರು ಯಾವಾಗಲೂ ಕೊಡ್ತಾರೆ, ಅದು ಸಡನ್ನಾಗಿ ಕಟ್ ಮಾಡ್ತಾರೆ. ಹಾಗಾಗಿ ನಮಗೆ ಬೇಸಿಗೆಗಾಲದಲ್ಲಿ ನಾವು ಕರೆಂಟ್ ಯೂಸ್ ಮಾಡೋದೇ ಇಲ್ಲ, ಬರೀ ಸೋಲಾರಿಂದನೇ ನಾವು ಇರಿಗೇಷನ್ ಮಾಡ್ತೀವಿ. ಮತ್ತು ಡಾರ್ಕ್ ಕಾಫಿ ಬಗ್ಗೆ ಹೇಳಿ ಸರ್. ಅದೀಗ ಎರಡೇ ವರ್ಷದಲ್ಲಿ ನೀವು ಫಸಲು ಬರ್ತಾ ಇದೆ, ಹೇಗೆ ಅಂತೇಳಿ? ಅಲ್ಲ, ಇಲ್ಲಿ ಕ್ಲೈಮೇಟ್ ಚೆನ್ನಾಗಿದೆ. ಆ ಕಾಫಿ ಹಾಕಿದ ತಕ್ಷಣ ನಮಗೆ ಮಳೆ ಹೋದ್ರೂ ನಾವು ಇರಿಗೇಷನ್ ಮಾಡ್ತೀವಿ, ಇರಿಗೇಷನ್ ಪೈಪ್ಲೈನ್ ಚೆನ್ನಾಗಿ ಮಾಡಿದ್ದೀವಿ. ಹಾಗಾಗಿ ನಿಮಗೆ ತೋರಿಸ್ತೆ ನಾನು. ಆ ಡಾರ್ಫ್ ಬಂದವರೆಲ್ಲ ಈ ಥರ ಬೆಳೆದಿದೆಯಾ, ಇಷ್ಟು ಚೆನ್ನಾಗಿ ಬೆಳೆಯೋಕ್ಕೆ ನಮ್ಮ ಕಡೆ ಬರೋದಿಲ್ಲ ಅಂತಾರೆ. ಭಾಳ ಚೆನ್ನಾಗಿದೆ, ನನಗೂ ಖುಷಿಯಾಗುತ್ತೆ. ನಾನು ಇಲ್ಲಿ ಬಂದರೆ ಊಟನೇ ಬೇಡ ಅನ್ನುವ ಸ್ಥಿತಿಯಲ್ಲಿ ನಮಗೆ ಒಳ್ಳೆ ಇಳುವರಿ ಕೊಡ್ತಾಯಿದೆ. 2ನೇ ವರ್ಷಕ್ಕೆ ನನಗೆ ಹೇರಳವಾಗಿ ಕಾಫಿ ಡಾರ್ಫ್ ಗಿಡದಲ್ಲಿ ಕಾಫಿ ಬಿಡ್ತಾಯಿದೆ. ಅದಕ್ಕೆ ಏನು ಫಸ್ಟ್ ವರ್ಷ ನಾನು ಹೂವನ್ನೆಲ್ಲ ಕಿತ್ತಾಕಿದೆ. ಈಗ 2ನೇ ವರ್ಷ ಬಿಟ್ಟಿದ್ದೀನಿ, ಚೆನ್ನಾಗಿ ಇಳುವರಿ ಇದೆ. ಇದೇ ವಿಶೇಷ. ನನಗೆ ಹೆಮ್ಮೆ ಅನಿಸೋದು ಅದೇ. ಇಲ್ಲಿ ಸುತ್ತಮುತ್ತ ಕಾಫಿ ಬೆಳೆಯೋದಿಲ್ಲ, ಏನು ಪೆಪ್ಪರ್ ಬೆಳೆಯೋದಿಲ್ಲ, ಅಥವಾ ಏನು ಬರೀ ಜೋಳ ಬೆಳೆಯುವಂಥ ಪ್ರದೇಶ, ಶುಂಠಿ ಬೆಳೀತಾರೆ. ನಾನಿಲ್ಲಿ ಕಾಫಿ ಬೆಳೆದಿದ್ದೀನಿ ಅಂತ ಹೇಳಿದ್ರೆ ನನಗೆ ಹೆಮ್ಮೆ ಅನಿಸುತ್ತೆ. ತುಂಬ ಜನ ಬಂದು ನೋಡ್ಕೊಂಡು ಹೋಗ್ತಾರೆ. ಇದು ಬೇರೆ ವಾತಾವರಣ ಎಲ್ಲ ಅನುಕೂಲಕರ ಆಗಿರುವುದಲ್ಲಿ ನೀವು ಬೆಳೆಯೋದು ಅದೇನು ದೊಡ್ಡ ವಿಶೇಷ ಅಲ್ಲ. ನನಗೂ ಅಲ್ಲಿ ತೋಟ ಇದೆ, ಸುಮಾರು 100-150 ಎಕರೆ ತೋಟ ಇದೆ. ಅಲ್ಲಿಯೂ ತೋಟ ಚೆನ್ನಾಗಿ ಬೆಳೆದಿದ್ದೀನಿ. ಬಟ್ ವಿಶೇಷ ಅನಿಸೋಲ್ಲ ನನಗೆ. ನಾನು ಇಲ್ಲಿಗೆ ಒಂದು ಸಾರಿ ವಾರದಲ್ಲಿ ಬಂದರೆ ಇಲ್ಲಿ 3 ಗಂಟೆ ಸ್ಪೆಂಡ್ ಮಾಡ್ತೀನಿ ನಾನು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕಾಫಿ ಬೆಳೆದಿದ್ದೀನಲ್ಲ, ನನಗೆ ಹೆಮ್ಮೆ ಅನಿಸುತ್ತೆ. ಬೇರೆ ಯಾರೂ ಕಾಫಿ ಬೆಳೆದಿಲ್ಲ ಇಲ್ಲಿ. ನೀವು ನೋಡ್ಬೋದು, ನಾನೇನು ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ, ನೀವೆಲ್ಲ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಕಾಫಿ ಗಿಡಗಳಂತ. ಬಟ್ ಬೇಸಿಗೆಯಲ್ಲಿ ನೋಡಿ, ಈಗ ನೆನ್ನೆಗೌಡಿಗೂ 64 ಇಂಚು ಮಳೆ ಆಗಿದೆ. ನಾನು ಫಸ್ಟ್ ವರ್ಷ ತಗೊಂಡಾಗ 13 ಇಂಚ್ ಮಳೆ ಆಗಿತ್ತು. ಇವಾಗ 66 ಇಂಚ್ ಮಳೆ ಆಗಿದೆ. ಅದಕ್ಕೆ ಅನುಗುಣವಾಗಿ ನಾನಿಲ್ಲಿ ಇದು 2 ತೆಗೆಸಿದ್ದೀನಿ ಕೆರೆಗಳು, ಹ್ಯೂಜ್ ಕೆರೆಗಳು ಎಲ್ಲ ಫುಲ್ ಆಗಿದೆ. ನನಗೆ ಈ ಸರಿ ರೀಚಾರ್ಜ್ ಪ್ರಾಬ್ಲಮ್ ಇಲ್ಲವೇ ಇಲ್ಲ. ನಿಮ್ಗೆ ಈಗ ತೋರಿಸ್ದೆ, ಒಂದು ಬೋರ್ವೆಲ್ಲಿ ಓವರ್ಫ್ಲೋ ಆಗ್ತಾಯಿದೆ. ಸೊ ಬೋರ್ವೆಲ್ ಓವರ್ಫ್ಲೋ ಆಯಿತು ಅಂತ ಹೇಳಿದ್ರೆ ವಾಟರ್ ಬೆಲ್ಟ್ ಚೆನ್ನಾಗಿದೆ ಅಂತಲೇ ಅರ್ಥ. ಸೊ ಹಾಗಾಗಿ 2 ಕೆರೆಗಳು, 3 ಕೆರೆಗಳು ಮತ್ತು 10 ಬೋರ್ವೆಲ್ ಇದೆ. ಹಾಗಾಗಿ ಈ ಸಾರಿ ವಾಟರ್ ಪ್ರಾಬ್ಲಮ್ ನನಗೆ ಬರೋದಿಲ್ಲ. ಪೆಪ್ಪರ್ ಮತ್ತು ನಂದು ಇದು ಈ 6 ಎಕರೆಯಲ್ಲಿ ಪೆಪ್ಪರ್ ಮತ್ತು ಕಾಫಿ ಇದೆ. ಒಂದು 5-6 ಲಕ್ಷ ರೂಪಾಯಿ ಇದು ಬರುತ್ತೆ, ಏನು ವರಮಾನ ಬರುತ್ತೆ. ಅದರಲ್ಲಿ ಒಂದು 2 ಲಕ್ಷ ರೂಪಾಯಿ ಖರ್ಚಿರ್ಬೋದು, ಒಂದು 4 ಲಕ್ಷ ರೂಪಾಯಿ ಪ್ರಾಫಿಟ್ ಬರುತ್ತೆ ಇದರಲ್ಲಿ. ಆಮೇಲೆ ಕೆಳಗೆ ಹೋದರೆ ಬೇರೆ ಪ್ಲಾಟ್ಗಳಲ್ಲೆಲ್ಲ ಬಾಳೆ ಇದೆ, ಶುಂಠಿ ಇದೆ. ಅಲ್ಲಿ ನನಗೆ ಒಂದು 10 ಲಕ್ಷದಷ್ಟು ಎಕರೆಗೆ ಬರುತ್ತೆ. ಅಂದರೆ ಜೋಳ ಮಲ್ಟಿಪಲ್ ಕ್ರಾಪ್ ಹಾಕಿದ್ದೀನಿ ಅಲ್ಲಿ. ಸೊ ಅಲ್ಲೆಲ್ಲ ಖರ್ಚು ಸ್ವಲ್ಪ ಕಡಿಮೆ ಇದೆ. ಯಾಕೆಂದರೆ ಶುಂಠಿ ಜೋಳದಲ್ಲಿ ಇಳುವರಿ ಈಗ 1 ಲಕ್ಷ ಖರ್ಚು ಮಾಡಿದ್ರೆ ಜೋಳದಲ್ಲಿ 1.25 ಸಿಗ್ಬೋದು, ಅಥವಾ 1.50 ಜೋಳದಲ್ಲಿ ಮಾರ್ಜಿನ್ ಇರೋದು. ಶುಂಠಿಯಲ್ಲಿ ಡಿಪೆಂಡ್ಸ್ ಅಪಾನ್ ದಿ ರೇಟ್. ನನಗೆ ಕಳೆದ ವರ್ಷ ಒಂದು 2,500-3 ಸಾವಿರ ಬ್ಯಾಗ್ ಆಗಿತ್ತು. ಶ್ರೀಗಂಧ 2011ಇಂದ ಅದು ಓಪನ್ ಮಾರ್ಕೆಟ್ ಆಯಿತು, ಗೌರ್ಮೆಂಟ್ ಓಪನ್ ಮಾರ್ಕೆಟ್ ಮಾಡಿದ್ದಾರೆ. ಸೊ ಯಾಕೆ ಈಗ ಅದು ಶ್ರೀಗಂಧ ಲೆಕ್ಕಾಚಾರದ ಪ್ರಕಾರ 1 ಎಕರೆಗೆ 6 ಕೋಟಿ ರೂಪಾಯಿ ಇದು ವರಮಾನ ಬರುತ್ತೆ ಅಂತ ಹೇಳ್ತಾರೆ ಆಫ್ಟರ್ 15 ಇಯರ್ಸ್. ಸೊ ಅಷ್ಟು ಬಂದರೆ ನಮಗೆ ಭಾಳ ಪ್ರಾಫಿಟ್ ಆಗುತ್ತೆ. ಮಾರ್ಕೆಟ್ ಭಾಳ ಚೆನ್ನಾಗಿದೆ. ನೀವು ಮೈಸೂರು ಸ್ಯಾಂಡಲ್ ಅಥವಾ ಎಲ್ಲಿಗಾದರೂ ಗೌರ್ಮೆಂಟಿಗೆ ತಗೊಂಡೋಗಿ ಕೊಡ್ಬೋದು. ಶ್ರೀಗಂಧ ಚೆನ್ನಾಗಿದೆ, ಆದರೆ ನಿಮಗೆ ನಿಮ್ಮ ಅದೃಷ್ಟದ ರೇಖೆ ಮೇಲೆ ಹೋಗುತ್ತೆ, ಎಲ್ಲ ಕದ್ದು ಹೋಗುತ್ತೆ. ಈಗ ನಾನೇನು ಮಾಡಿದ್ದೀನಿ ಅಂದರೆ, ಈಗ 4 ವರ್ಷ ಆಯಿತು, 5ನೇ ವರ್ಷ 6ನೇ ವರ್ಷಕ್ಕೆ ಚಿಪ್ಸ್ ಹಾಕಬೇಕು ಅಂತ ಮಾಡಿದ್ದೀನಿ. ಆ ಚಿಪ್ಸ್ ಹಾಕಿದ್ರೆ ಯಾರೇ ಒಬ್ಬ ವ್ಯಕ್ತಿ ಅದರ 3 ಅಡಿ ಡಿಸ್ಟೆನ್ಸಲ್ಲಿ, 3 ಮೀಟ್ರ್ ಡಿಸ್ಟೆನ್ಸಲ್ಲಿ ಬಂದರೆ ನಮ್ಮ ಮೊಬೈಲ್ ಫೋನಿಗೆ ಅದು ರಿಂಗ್ ಆಗುತ್ತೆ. ನಾವು ಪೊಲೀಸ್ ಸ್ಟೇಷನ್ ನಂಬರ್ ಕೊಟ್ಟರೆ ಪೊಲೀಸ್ ಸ್ಟೇಷನ್ಗೂ ಡಯಲ್ ಆಗುತ್ತೆ. ಸೊ ಹಾಗಾಗಿ ನಾವು ಇದು ಚಿಪ್ಸ್ ಹಾಕ್ಸೋಣ ಅಂತ ಮಾಡಿದ್ದೀನಿ. ನಾನು ಸಪ್ರೇಟ್ 6 ಎಕರೆಯಲ್ಲಿ 2,000 ಗಿಡ ಹಾಕಿದ್ದೀನಿ. ಅದರಲ್ಲಿ 300 ಗಿಡ ಹೋಗಿದೆ ಅಂತ ಈ ಸಾರಿ ಲೆಕ್ಕದಲ್ಲಿ ಹೇಳಿದ್ದಾರೆ. ಸೊ ಒಂದು 500 ಗಿಡ ಹೋದರೂ 1,500 ಗಿಡ ಇರುತ್ತೆ. 6 ಎಕರೆಗೆ ಚೈನ್ ಲಿಂಕ್ ಫೆನ್ಸಿಂಗ್ ಮಾಡೋಣ ಅಂತಿದ್ದೀನಿ. ಫುಲ್ ಸೆಕ್ಯೂರಿಟಿ ಇಡೋಣ ಅಂತ ಮಾಡಿದ್ದೀನಿ. ಡಾಗ್ ಸ್ಕ್ವಾಡು ಇಡಬೇಕು ಅಂತ ಮಾಡಿದ್ದೀನಿ. ಈಗ ನೀವು ನೋಡಿದ್ರಿ ಶ್ರೀಗಂಧ ಭಾಳ ಚೆನ್ನಾಗಿದೆ. ಸೊ ಆ ಥರ ಸಿಚುವೇಷನಲ್ಲಿ ಇನ್ನೂ ವರ್ಸ್ಟ್ ಅಂತ ಹೇಳಿದ್ರೆ, ನಿಮಗೆ ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡಿದೆ, ಅದು ಅಂಡರ್ಗ್ರೌಂಡಲ್ಲಿ ಆಯಿಲ್ ಕಂಟೆಂಟ್ ಜಾಸ್ತಿ ಅದ್ರ ಬೇರಲ್ಲೆಲ್ಲ. ಬೇರಲ್ಲೇ ಎಕರೆಗೆ 50 ಲಕ್ಷ ರೂಪಾಯಿ ಅಷ್ಟು ಸಿಗುತ್ತಂತೆ. ಸೊ ಹಾಗಾಗಿ ಪ್ರೊಟೆಕ್ಷನ್ನಿಗೆ ನಾನು ಈಗ ಪೂರ್ವ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಏನೂ ಮಾಡೋಕ್ಕಾಗಲ್ಲ, ಅದನ್ನು ಮೀರಿ ಕಳ್ತನ ಆದರೆ ಏನೂ ಮಾಡೋಕ್ಕಾಗಲ್ಲ. ಗಂಧನ ಎಲ್ಲ ಕಡೆನೂ ಕದೀತಾರೆ. ಅದಕ್ಕೆ ತಕ್ಕ ಮಾಡಬೇಕು, ಬಂದೋಬಸ್ತ್ ಮಾಡಬೇಕು ಅಂತ ಯೋಜನೆ ಹಾಕ್ಕೊಂಡಿದ್ದೀನಿ. ನಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಡಿಗ್ರಿ ಆಗಿದೆ. ನಾನು ಬ್ಯಾಂಗ್ಳೂರಲ್ಲಿ ಎಂಬೆಸಿ ಗ್ರೂಪ್ ಅನ್ನೋ ಕಂಪನಿಯಲ್ಲಿ ಅಸಿಸ್ಟೆಂಟ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ಸುಮಾರು 30 ವರ್ಷಗಳಿಂದ ನಾನು ಖಾಸಗಿ ಕಂಪನಿಯಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಇವಾಗ ಇತ್ತೀಚಿನ ದಿನಗಳಲ್ಲಿ ನಾನು
ಅವತ್ತು 30 ವರ್ಷದಿಂದನೂ ಶನಿವಾರ ಭಾನುವಾರ, ಶುಕ್ರವಾರ ಮಧ್ಯಾಹ್ನ ಮೇಲೆ ಬರ್ತೀನಿ ಒಂದೊಂದು ದಿವಸ ರಜೆಗಳೇನಾರು ಇದ್ದರೆ. ಇಲ್ಲಾಂದರೆ ಶನಿವಾರ ನಂದು ಬೆಳಿಗ್ಗೆ 5 ಗಂಟೆಗೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ. ನಾನು ಇಲ್ಲಿಗೆ ಬೆಳಗ್ಗಿನ ಕೆಲಸದವ್ರು ಹೋಗೋಕ್ಕಿಂತ ಮೊದಲೇ ಇಲ್ಲಿ ಬಂದು ಕೆಲಸದವ್ರ ಜೊತೆ ಮತ್ತು ಪಬ್ಲಿಕ್ ಜೊತೆ ಸ್ಪಂದಿಸ್ತೀನಿ. ಶನಿವಾರ ಅಂತ ಹೇಳಿದ್ರೆ ಪಬ್ಲಿಕ್ಸ್ ಬರ್ತಾರೆ ನಾನು ನೋಡಲಿಕ್ಕೆ, ಏನು ಹೆಲ್ತ್ ಸರಿ ಇಲ್ಲದಿದ್ದವರು, ಜಾಬ್ ಬೇಕು ಅಂತ ಆದವರು, ಆಮೇಲೆ ಫೀಸ್ ಕಟ್ಟೋಕ್ಕೆ ಅಂತ. ಒಂದು ದಿವಸದಲ್ಲಿ 100 ಶನಿವಾರ ಅಂದರೆ 100 ಜನ, 50ರಿಂದ 100 ಜನ ನಾನು ನೋಡ್ತೀನಿ. ಇದುವರೆಗೆ ಒಂದು 2,500ದಿಂದ 3,000 ಜನ ಸಣ್ಣ ಉದ್ಯೋಗಕ್ಕೆ ನಾನು ಇಲ್ಲಿಂದ ಸೇರಿಸಿದ್ದೀನಿ. ಆಮೇಲೆ ಒಂದು 30ರಿಂದ 40 ವರ್ಷಕ್ಕೆ ಜನರಿಗೆ ಫೀಸ್ ಕಟ್ತೀನಿ. ಮತ್ತು ನಿಮ್ಗೆ ಗೊತ್ತಿರೋ ಹಾಗೆ ಕೆರೆಗಳು, ಸ್ಕೂಲ್ ಒಂದು ನಡೆಸ್ತಾ ಇದ್ದೀನಿ, ನೋ ಪ್ರಾಫಿಟ್ ನೋ ಲಾಸ್. ಯಾಕೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಕಲಿಕೆ ಆಗಲಿ ಅಂತ ಇಂಗ್ಲೀಷ್ ಮೀಡಿಯಮ್ಮು ತುಂಬ ಎಲ್ಲ ಚಟುವಟಿಕೆಗಳಲ್ಲೂ ನಾನು ತೋರಿಸ್ಕೊಂಡಿದ್ದೀನಿ. ತುಂಬ ಪ್ರೌಡ್ ಮೂಮೆಂಟ್ ಅನಿಸುತ್ತೆ. ಯಾಕಂದರೆ ನಾವು ಇರೋದು ಬ್ಯಾಂಗ್ಳೂರಲ್ಲಿ. ಸೊ ಬರೀ 2 ಡೇಸಲ್ಲಿ ನಾವು ಇಷ್ಟೆಲ್ಲ ಕಲ್ಟಿವೇಟ್ ಮಾಡಿದ್ದೀವಿ. ಥ್ರೂಔಟ್ ದ ಇಯರ್ ಎವ್ರಿ ಸಿಂಗಲ್ ವೀಕೆಂಡ್ಸ್ ಬಂದು ಅಪ್ಪ ಅವ್ರು ಬಂದು ಇಲ್ಲಿ ಈ ಕುಶಾಲನಗರ್ ಪ್ರಾಪರ್ಟಿ ಆಗಿರ್ಬೋದು ಅಥವಾ ಸೋಮಾಪೇಟ್ ಪ್ರಾಪರ್ಟಿ ಆಗಿರ್ಬೋದು 2 ಡೇಸಲ್ಲಿ ಮ್ಯಾನೇಜ್ ಮಾಡಿ ಹೋಗ್ತಾರೆ. ಏನೆಲ್ಲ ಬೆಳೆಸಿದ್ದಾರೆ, ಹೇಗೆ ಅನಿಸ್ತಾ ನಿಮಗೆ ನೋಡುವಾಗ? ಇದು ಬಂದ್ಬಿಟ್ಟು ಒಂದು ಡ್ರೈ ಲ್ಯಾಂಡ್, ಅದರ ಇಲ್ಲಿ ಮಲ್ಟಿಪಲ್ ಕ್ರಾಪ್ಸ್ ಬೆಳೆಸಿದ್ದಾರೆ. ನೀವು ತೋರಿಸ್ದಂಗೆ ಪೆಪ್ಪರ್ ಇದೆ, ಕಾಫಿ, ಬನಾನಾ, ಜಿಂಜರ್, ಮಲ್ಟಿಪಲ್ ಕ್ರಾಪ್ಸ್ ಇದೆ. ಸೊ ಇಲ್ಲಿ ಆಲ್ಮೋಸ್ಟ್ ಈ 45 acres ಬೆಲ್ಡಲ್ಲಿ ಅರೌಂಡ್ 12 to 14 ಕ್ರಾಪ್ಸ್, ಡಿಫ್ರೆಂಟ್ ಕ್ರಾಪ್ಸ್ ಇದೆ. ಪ್ರೆಸೆಂಟ್ ಕಲ್ಟಿವೇಟಿಂಗ್ ಕ್ರಾಪ್ ಅರೌಂಡ್ 12 ಕ್ರಾಪ್ಸ್ ಇದೆ. ಈಗ ಈ ಬೆಂಗಳೂರಲ್ಲೇ ಇರೋದಕ್ಕೂ ಇಲ್ಲಿ ಬಂದಾಗ ಹೆಂಗೆ ಅನಿಸ್ತಾ ನಿಮಗೆ ಈ ತೋಟದಲ್ಲಿ? ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಲೈಫ್ ಸ್ಟೈಲ್ ಇರ್ಬೋದು. ಯಾಕಂದರೆ ಬ್ಯಾಂಗ್ಳೂರು ನಿಮ್ಗೆ ಇರೋದು ಸಿಟಿ ಬೇಸ್ಡ್ ಲೈಫ್ ಸ್ಟೈಲ್. ನಿಮಗೆ ಅಲ್ಲಿ ಬ್ಯುಸಿ ಶೆಡ್ಯೂಲ್, ಟ್ರಾಫಿಕ್ ಅಥವಾ ನಿಮ್ಮದೇ ಡಿಫ್ರೆಂಟ್ ಇದು. ಇಲ್ಲಿ ಬಂದರೆ ಕಂಪ್ಲೀಟ್ಲಿ ಅನದರ್ ಡಿಫ್ರೆಂಟ್ ಎರಾನೆ ಅಂತ ಹೇಳ್ಬೋದು. ಇಲ್ಲಿ ನೇಚರ್ ವೈಸ್ ಇಲ್ಲಿ ನಿಮಗೆ ಜಾಸ್ತಿ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತೆ. ಪ್ಲಸ್ ನಮ್ಮದೇ ಒಂದು ಕಲ್ಟಿವೇಷನ್ ಮತ್ತು ನಮ್ಮದೇ ಒಂದು ಫಾರ್ಮ್. ಸೊ ಇದೇ ಒಂದು ಡಿಫ್ರೆಂಟ್ ಲೈಫ್ ಸ್ಟೈಲ್ ಇಲ್ಲಿ ಬಂದರೆ ನಮಗೆ.